ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ 6 ನಮ್ಮೂರ ಗೌಡರು ಭಾಗ 1. ಮಾರನೆಯ ದಿವಸ ಚುನಾವಣೆಯಲ್ಲಿ ಸ್ಪರ್ಧಿಸುವ ಶ್ರೀಯುತ ಯುಗಾ ಅವರು ಊರಿಗೆ ಬರುತ್ತಿದ್ದಾರೆ ಎಂದು ಆಟೋ ರಿಕ್ಷಾವಾಲ ಸಾರುತ್ತಿದ್ದ. ಊರಿನ ಜನರೆಲ್ಲ ತೋರಣಗಳನ್ನು ಕಟ್ಟಿ ಅವರನ್ನು ಸ್ವಾಗತ ಮಾಡಿದರು. ಮಹಾಜನಗಳೇ, ನನ್ನನ್ನು ಗೆಲ್ಲಿಸಿದ್ದೆ, ಆದರೆ ನೀವು ಕೇಳಿದ್ದು ನಾನು ಕೊಡ್ತೀನಿ ಅಂತ ಯುಗ ಹೇಳಿದರು. ಜನ ಅದಕ್ಕೆ ನಮಗೆ 2 ಲಕ್ಷ ರೂಪಾಯಿ ಕೊಟ್ಟು ಈ ಅಮ್ಮನ ಕೃಪೆಗೆ ಪಾತ್ರರಾದರೆ ಅಷ್ಟೇ ಸಾಕು ಅಂತ ಕೇಳ್ಕೊತಾರೆ. ಸರಿ, ನಾನು ಈಗಲೇ ಹೇಳುತ್ತಿದ್ದೇನೆ, ಈ ಮಾರಮ್ಮನ ಆಣೆಗೂ ನಾನು ಕೊಡುತ್ತೇನೆ ಅಂಥೇಳಿ ಯುಗಣನಿಗೆ ಜೈ 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 ಎಂದು ಜನರೆಲ್ಲ ಚಪ್ಪಾಳೆ ಹಾಕ್ತಾರೆ. ಇತ್ತ ಚೆಲುವಿ ಗೌಡ್ರ ಮಗಳು ಅಳುತ್ತಾ ಗೌಡ್ರ ಬಳಿಗೆ ಬಂದಳು. ಗೌಡ್ರ ಮೆಲುಧ್ವನಿಯಲ್ಲಿ, ನಡಿ ಮನೆಗೆ, ಏನಾಯಿತು ಮಾತಾಡೋಣ. ಚೆಲುವಿ ಅಳುತ್ತಾ ಸರಿ ಎಂದು ಹೊರಟೋದ್ಲು. ಗೌಡ್ರು, ನಮಗೆಲ್ಲರಿಗೂ ಸಂತೋಷ, ಈಗಲೇ ಅಮ್ಮನ ಕಾರ್ಯ ಕೈಗೊಳ್ಳೋಣ, ಸರಿ ಆಗಬಹುದು ಎಂತೆಲ್ಲ ಜನ ಅನ್ಕೋತಾರೆ ಅಂಥೇಳಿ ಎಲ್ಲರೂ ತಮ್ಮ ಮನೆಗೆ ಹೋದರು. ಯುಗಾರವರು 2 ಲಕ್ಷ ತಂದು ಗೌಡ್ರಿಗೆ ಕೊಟ್ಟು ಮನೆಗೆ ಕೊಡ್ತಾರೆ. ಹಾಗೆ ಗೌಡ್ರು ಕೂಡ ತಮ್ಮ ಮಗಳ ಜೊತೆ ಮಾತನಾಡಲು ಕಾತರದಿಂದ ಅವಳು ಕೋಣೆಗೆ ಹೋಗ್ತಾರೆ. ಮಗ ಚೆಲುವಿ, ಏನಾಯಿತು ಹೇಳವ್ವ ಅಂತ ಗೌಡ್ರು ಕೇಳ್ತಾಳೆ. ಅದಕ್ಕೆ ಚೆಲುವಿ, ಅಪ್ಪಯ್ಯ, ನಾನು ಅವ್ವ ಆಗಿದ್ದೀನಿ, ಅದಕ್ಕೆ ಅವ್ವ ಹೊಡಿತಾಳೆ ನೋಡು. ಸಂತೋಷ ಕಣವ, ಅದಕ್ಕೆ ಯಾಕೆ ಹೊಡಿಬೇಕು ಅಂತ ಗೌಡ್ರು ಕೇಳ್ತಾಳೆ. ಕೇಳಿದಾಗ ಚೆಲುವಿ, ಏಕೆಂದರೆ ಆ ಮಗು ಹೆಣ್ಣ ಇಲ್ಲ, ಆ ಮಗು ಗಾಬರಿಯಿಂದ ಕೇಳ್ತಾರೆ ಗೌಡ್ರು. ಆ ಮಗು ಕೆಂಚನಿಗೆ ಹುಟ್ಟಿದ್ದು, ಅದಕ್ಕೆ. ಬಿಡವ, ಮರದಿಂದ ಹಣ್ಣು ಬೀಳೋದಕ್ಕೂ ಕಲ್ಲು ಹೊಡೆಯೋದಕ್ಕೂ ಒಂದೇ, ಆದರೆ ಕಲ್ಲಿಂದಲೇ ಹಣ್ಣು ಬಿದ್ದಿದೆ ಅನ್ನೋದು ಮುಟ್ಟಾಳತನ. ಚೆಲುವಿ ಅದಕ್ಕೆ, ಇಲ್ಲ ಅಪ್ಪ, ಅದು ನಿಜ. ಗೌಡ್ರು ಬಿಗಿಯಾಗಿ ಚೆಲುವಿಯ ಬಾಯನ್ನು ಮುಚ್ಚಿದ್ರು. ನೋಡು ಮಗ, ಈ ವಿಷಯ ಪ್ರಚಾರಕ್ಕೆ ಬಿಡಬಾರ್ದು. ಯಾರಾದರೂ ಕೇಳಿದರೆ ಮಗು ಆಗ್ತಿದೆ ಅಂತ ಮಾತ್ರ ಹೇಳು. ಈ ವಿಷಯ ನನ್ನಲ್ಲೇ ಇರಲಿ. ತಾಯವಾದಕ್ಕೆ ಅಂಗೈ ನುಣ್ಣಿ ಕನ್ನಡಿಬೇಕೇ. ಹೊಸಿ ಸುಮ್ಕಿರ್ತೀಯಾ ಮಗ, ಹೋಗಿ ತುಪ್ಪದ ದೀಪ ಹಚ್ಚು, ಹೋಗು, ನಿಮ್ಮ ಅವ್ವ ಒಂಥರ 7 ತಿಂಗಳು ಹುಟ್ಟಿರೋಳ ಹಾಗೆ ಅಂತ ಗೌಡ್ರು ಹೇಳ್ತಾರೆ. ಅದಕ್ಕೆ ತಾಯವ ಕೋಪದಿಂದ, ನೀವು? ಗೌಡ್ರು ಅಲ್ಲೇ ಇದ್ದ ಮಾದನನ್ನು ಕರೆದು, ಲೇ ಮಾದ, ಹೋಗಿ ಆ 1 ಕೆರೆಯನ್ನು ಮುಗಿಸ್ಬಾರ್ಲ. ಮಾದ ಪಾಪ ಗುಣಗುತ್ತಾ, ಪಂಚಾಯತಿನೇ ಮುಗೀತು, ಇವಾಗ ಸರಿ, ಇವಾಗ ಸಾರಿ ಏನು ಮಾಡಬೇಕು? ಗೌಡ್ರು ಅದಕ್ಕೆ, ಏನಿಲ್ಲ, ಅದು ಗುಣಗ್ತಾ ಇರೋದು. ಏನೂ ಇಲ್ಲ ಬುದ್ಧಿ, ಸರಿ ಹೋಗ್ತೀನಿ ಅಂದೆ ಅಂಥೇಳಿ ಮಾದ ಹೋಗ್ತಾನೆ. ಗೌಡ್ರು, ಯಾಕೋ ಇವತ್ತು ಗ್ರಹಚಾರನೇ ಸರಿ ಇಲ್ಲ, ಆದರೂ ನನ್ನ ಮಗಳು ತಾಯಿ ಆಗವಳೆ. ಈ ನನ್ನ ತಾಯಿ ಮಾರವನ ದಯೆಯಿಂದ ಏನಾರ ಮಾಡಿ ಹಬ್ಬನ ಈ ಬಾರಿ ಜೋರಾಗಿ ಮಾಡಬೇಕು ಅಂತ ಅನ್ಕೋತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ. ನಿಮಗೂ ಇನ್ನೂ ಕೇಳಬೇಕಂತ ಕಾತುರತೆ ಇದೆಯಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.